ಸ್ನೇಹಿತರೆ, ಎಲ್ಲರೂ ಕೂಡ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ ನಾವು 2015ರಿಂದ 22ರವರೆಗಿನ GPSTR ಪೇಪರ್ 1 ಇದಕ್ಕೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ಈ ಒಂದು ವಿಚಾರವನ್ನು ನೋಡ್ತಾ ಇದ್ವಿ. ಇದರಲ್ಲಿ ಆಲ್ರೆಡಿ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಹೇಳಿಬಿಟ್ಟಿದ್ದೀವಿ. ಅದರಲ್ಲಿ ಏನೆಲ್ಲ ವಿಚಾರಗಳನ್ನ ಕವರ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಶಿಕ್ಷಣ ಮನೋತಜ್ಞರು ಮತ್ತು ಅವರ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ನೋಡ್ತಾ ಹೋಗೋಣ ಬನ್ನಿ. ಇದು ಪಾರ್ಟ್ 3 ಆಗಿರುತ್ತೆ ಸ್ನೇಹಿತರೆ. ಜೊತೆಗೆ ಇದು ಇಲಾಖಾ ಕೀ ಉತ್ತರಗಳೊಂದಿಗೆ ಘಟಕವಾರ ವಿವರಣೆ ಇರುತ್ತೆ. ಅಂದರೆ ಆಲ್ರೆಡಿ ನಿಮಗೆ ಘಟಕವಾರ ವಿವರಣೆ ಅಂದರೆ ಏನು ಅಂತ ಹೇಳಿ ಗೊತ್ತಿರ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಹೋಗೋಣ. ಇವತ್ತಿನ ತರಗತಿಗೆ ಹೋಗುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ವಾಟ್ಸಪ್ ಗ್ರೂಪ್ ಕೂಡ ಇದೆ ಸ್ನೇಹಿತರೆ, ಜಾಯ್ನ್ ಆಗಿ. ಜೊತೆಗೆ ಟಿ ಟಿ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಕೂಡ ಈ ರೀತಿ ಘಟಕವಾರು ಮಾಡಿಕೊಟ್ಟಿದ್ದೀನಿ. ಸಂಪೂರ್ಣ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿದ್ದಾವೆ, ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿ KEA ಮತ್ತು KPNSC ಅವರು ನಡೆಸಿರ್ತಕ್ಕಂಥ ಎಲ್ಲ ವಿಧದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಸ್ನೇಹಿತರೆ. ಮುಂದೆನೂ ಕೂಡ ಈ ರೀತಿ ಕಾರ್ಯ ನಡೀತಾ ಇರುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಾವು ಯಾವುದೇ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಪಾರ್ಟ್ 1 ಪಾರ್ಟ್ 2 ಕೂಡ ನೋಡಿ ಸ್ನೇಹಿತರೆ. ಜೊತೆಗೆ ಈ ಒಂದು ವಿಚಾರ ಆಲ್ರೆಡಿ ಅಲ್ಲಿ ಹೇಳಿದ್ದೀನಿ, ಮತ್ತೊಮ್ಮೆ ಒಂದು ಹೇಳೋ ಪ್ರಯತ್ನ. GPSTR 2022ರ ಪತ್ರಿಕೆಯಲ್ಲಿ ಒಟ್ಟು 3 ಹಂತದ ಪತ್ರಿಕೆಗಳಲ್ಲಿ ಪರೀಕ್ಷೆಯನ್ನು ನಡೆಸಿತ್ತು 6th 8th ಸಂಬಂಧಪಟ್ಟ ಹಾಗೆ. ಇದರಲ್ಲಿ ಪೇಪರ್ 1 ಎಲ್ರಿಗೂ ಕೂಡ ಕಡ್ಡಾಯವಾಗಿರ್ತದೆ. ಇದರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೆಳವಣಿಗೆ, ಬೋಧನಾಶಾಸ್ತ್ರ, ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ, ಒಟ್ಟು 150 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಿರುತ್ತೆ. ಇವಾಗ ಆಲ್ರೆಡಿ ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ, ಯೋಗ ಶಿಕ್ಷಣ ಸಂಬಂಧಿತ ಒಂದು ವಿಡಿಯೋವನ್ನು ಸ್ನೇಹಿತರೆ 2015ರಿಂದ 22ರವರೆಗಿನ ಏನೆಲ್ಲ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆ ಕೇಳಿದ್ರು ಅಂತಕ್ಕಂಥ ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇರುತ್ತೆ, ನೋಡ್ಕೊಳ್ಳಿ ಅಂತ ಹೇಳ್ತಾ. ಇದು ಪೇಪರ್ 1 ಎಲ್ರಿಗೂ ಕೂಡ ಕಡ್ಡಾಯ ಇರುತ್ತೆ. ಇನ್ನು ನೆಕ್ಸ್ಟ್ ಪೇಪರ್ 2 ಅಂತಕ್ಕಂಥದ್ದು ಆಯಾಯ ಸಬ್ಜೆಕ್ಟ್ ಟೀಚರ್ಗೆ ಸಂಬಂಧಪಟ್ಟಿರ್ತದೆ. 50 ಮಲ್ಟಿಪಲ್ ಚಾಯ್ಸ್ ಇದ್ದರೆ, ಇನ್ನು 100 ಅಂಕಗಳಿಗೆ ವಿವರಣಾತ್ಮಕ ಪ್ರಶ್ನೆಗಳು, ಅಂದರೆ ಡಿಸ್ಕ್ರಿಪ್ಟಿವ್ ಟೈಪು SSLC ಎಕ್ಸಾಮಲ್ಲಿ ಬರಿತೀವಲ್ಲ ವಿವರಣಾತ್ಮಕ ಪ್ರಶ್ನೆಗಳು, ಆ ರೀತಿ ಇರುತ್ತೆ. ಒಟ್ಟು 150 ಅಂಕಗಳು. ಇನ್ನು ಪೇಪರ್ 3 ಕೂಡ ಆಯಾಯ ಭಾಷಾ ಮಾಧ್ಯಮಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಕನ್ನಡ ಮೀಡಿಯಂ ಟೀಚರ್ಗೆ ಕನ್ನಡ ಭಾಷಾ ಸಾಮರ್ಥ್ಯ, ಇಂಗ್ಲೀಷ್ ಮೀಡಿಯಂ ಟೀಚರ್ಗೆ ಇಂಗ್ಲೀಷ್ ಭಾಷಾ ಸಾಮರ್ಥ್ಯ. ಆದರೆ ಇಂಗ್ಲೀಷ್ ಸಬ್ಜೆಕ್ಟ್ ಟೀಚರ್ಗೆ ಈ ಪೇಪರ್ ಇರೋದಿಲ್ಲ, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಈಗ ಆಲ್ರೆಡಿ ಪೇಪರ್ 1ಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ಟ್ 1ನಲ್ಲಿ ಸ್ನೇಹಿತರೆ ಈ ಎಲ್ಲ ವಿಚಾರಗಳನ್ನು ಕವರ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಶೈಕ್ಷಣಿಕ ಮನೋವಿಜ್ಞಾನ, ಅವಲೋಕನ, ಅಂತರಾವಲೋಕನ, ಸ್ಮೃತಿ, ಆಸಕ್ತಿ, ಅವಧಾನ, ಇವನ್ನೆಲ್ಲ ಮತ್ತೆ ನಾನು ಹೇಳೋ ಪ್ರಯತ್ನವನ್ನು ಮಾಡೋದಿಲ್ಲ, ನೋಡ್ಕೊಳ್ಳಿ. ಬೇಕಾದರೆ ಈ ಎಲ್ಲ ವಿಚಾರವನ್ನು, ಇಷ್ಟು ವಿಚಾರ ಜೊತೆಗೆ ಮುಂದೆನೂ ಕೂಡ ಇದೆ, ನೋಡ್ಕೊಳ್ಳಿ. ಇಲ್ಲಿಯವರೆಗೆ ಸಮೂಹದವರೆಗೂ ಭಾಗ 1ರಲ್ಲಿ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಭಾಗ 2ನಲ್ಲಿ ಶಿಕ್ಷಣ, ಸಂವಹನ, ತರಗತಿ, ಪಠ್ಯಕ್ರಮ, ಕ್ರಿಯಾ ಯೋಜನೆ, ಪಾಠ ಯೋಜನೆ, ಬೋಧನೋಪಕರಣಗಳು, ಅನುಗಮನ ನಿಗಮನ ಪದ್ಧತಿ, ರಚನಾವಾದ, 5 E's, ಕಲಿಕಾ ಫಲಗಳು, ಜ್ಞಾನ, ತಿಳುವಳಿಕೆ, ಅನ್ವಯ ಕೌಶಲ್ಯ, ಪ್ರಶ್ನೆ ಪತ್ರಿಕೆ, ಪರೀಕ್ಷೆ, ಮೌಲ್ಯಮಾಪನ, ಮೌಲ್ಯಾಂಕನ, ಜೊತೆಗೆ ಒಂದೆರಡು GK ಪ್ರಶ್ನೆಗಳಿದ್ದಾವೆ. ಇಷ್ಟು ವಿಡಿಯೋ ಟಾಪಿಕ್ಗಳನ್ನು ಸ್ನೇಹಿತರೆ ಪಾರ್ಟ್ 2ನಲ್ಲಿ ಕವರ್ ಮಾಡಿ ಕೊಟ್ಟಿದ್ದೀನಿ. ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇರುತ್ತೆ. ಇಲ್ಲಾಂದ್ರೆ ಅನಂತ ಜ್ಞಾನಧಾರ ಅಂತೇಳಿ ಟೈಪ್ ಮಾಡಿ, ಅಲ್ಲಿ GPSTR ಪ್ಲೇಲಿಸ್ಟ್ ಇದೆ, ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈಗ ಒಂದು ತರಗತಿಯಲ್ಲಿ ಶಿಕ್ಷಣ ಮನೋತಜ್ಞರು ಮತ್ತು ಅವರ ಸಿದ್ಧಾಂತಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಇದು 2015ರಿಂದ 22ರವರೆಗಿನ ಪರೀಕ್ಷೆಯಲ್ಲಿ ಏನೆಲ್ಲ ವಿಚಾರಗಳನ್ನ ನೋಡಿದ್ರು ಅಂತೇಳಿ, ಮತ್ತು ಯಾವೆಲ್ಲ ಶಿಕ್ಷಣ ತಜ್ಞರು ಬರ್ತಾರೆ ಅಂತಕ್ಕಂಥ ನೋಡ್ತಾ ಹೋಗೋಣ ಬನ್ನಿ. ಕೊಹ್ಲರ್ ಮೇಲೆ 6 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸ್ಕಿನ್ನರ್ ಮೇಲೆ 5 ಪ್ರಶ್ನೆಗಳು, ಜೀನ್ ಪಿಯಾಜೆ 6 ಪ್ರಶ್ನೆಗಳು, ಪಾವ್ಲೋವ್ 2 ಪ್ರಶ್ನೆಗಳು ಬಂದಿದ್ದಾವೆ. ಅಂದರೆ ಅಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ, ಅಂದರೆ 2015ರಲ್ಲಿ 1, 2017ರಲ್ಲಿ ಒಟ್ಟು 4 ಪ್ರಶ್ನೆ ಪತ್ರಿಕೆಗಳು, 2019ರಲ್ಲಿ 2, 2022ರಲ್ಲಿ 1, ಇಷ್ಟು ಪತ್ರಿಕೆಗಳನ್ನು ಒಳಗೊಂಡಂಥ ಪ್ರಶ್ನೆಗಳಲ್ಲಿ ಇವರ ಬಗ್ಗೆ ಇಷ್ಟಿಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಸ್ನೇಹಿತರೆ. ರೋಶ್ರಾಕ್ 2 ಪ್ರಶ್ನೆಗಳು, ವೈಗೋಟ್ಸ್ಕಿ 2 ಪ್ರಶ್ನೆ, ಆಲ್ಬರ್ಟ್ ಬಂಡೂರ 2 ಪ್ರಶ್ನೆ, ಕೋಹಲ್ಬರ್ಗ್ 7 ಪ್ರಶ್ನೆಗಳು, ಆಲ್ಫ್ರೆಡ್ ಬೆನೆ 1 ಪ್ರಶ್ನೆ, ನೋಮ್ ಚೋಮ್ಸ್ಕಿ 2 ಪ್ರಶ್ನೆ, CM ಬಾಟಿಯಾ 2 ಪ್ರಶ್ನೆಗಳು, ಬೆಂಜಮಿನ್ S. ಬ್ಲೂಮ್ ಇವ್ರ ಬಗ್ಗೆ 4 ಪ್ರಶ್ನೆ, ಎರಿಕ್ಸನ್ 2 ಪ್ರಶ್ನೆ, ಐಸೆಂಕ್ 2 ಪ್ರಶ್ನೆ, ರೆವನ್ಸ್ 1 ಪ್ರಶ್ನೆ, ಹ್ಯಾವಿಂಗ್ ಅರ್ಸ್ಟ್ 1 ಪ್ರಶ್ನೆ, ಮೇಯರ್ ಮತ್ತು ಸಾಲೋವೆ 2 ಪ್ರಶ್ನೆಗಳು ಬಂದಿದ್ದಾರೆ, ವೆಸ್ಟ್ಲರ್ 1 ಪ್ರಶ್ನೆ, ಬ್ರೂನರ್ 1 ಪ್ರಶ್ನೆ, ಆಂಡರ್ಸನ್ 1 ಪ್ರಶ್ನೆ, ಮಾಸ್ಲೋ 1 ಪ್ರಶ್ನೆ, ವಲ್ಲಾಸ್ 1 ಪ್ರಶ್ನೆ, ಗಾರ್ಡ್ನರ್ ಮರ್ಫಿ 1 ಪ್ರಶ್ನೆ, ಓವರ್ಡ್ ಗಾರ್ಡ್ನರ್ 1 ಪ್ರಶ್ನೆ, ಆಲ್ಫ್ರೆಡ್ ಬೆನೆಟ್ 1 ಪ್ರಶ್ನೆ, ಕೆಟಲ್ 1 ಪ್ರಶ್ನೆ, ಜೊತೆಗೆ GK 1 ಪ್ರಶ್ನೆ. ಇಷ್ಟು ಮನೋತಜ್ಞರ ಮೇಲೆ ಪ್ರಶ್ನೆಗಳನ್ನ ಕವರ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇದು ಒಂದು ರೀತಿ ನಮಗೆ ಕನ್ನಡಿಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ರಿ. TET ವಿಚಾರದಲ್ಲಂತೂ ತುಂಬ ಅದ್ಭುತವಾದಂಥ ಒಂದು ವಿಡಿಯೋಗಳೇ ಬಂದಿದ್ದಾವೆ ಸ್ನೇಹಿತರೆ. ಅಲ್ಲೂ ಕೂಡ ನೋಡಿ. TET ಆಲ್ರೆಡಿ ಪಾಸ್ ಆಗಿರೋರು ಕೂಡ ಏನು ಮಾಡಿ ಅಂತಂದರೆ ಈ ವಿಡಿಯೋಗಳನ್ನ ನೋಡ್ಕೊಳ್ಳಿ, GPSTR ಸಂಬಂಧಪಟ್ಟ ಹಾಗೆ ಅಂತ ಹೇಳ್ತಾ. ಜೊತೆಗೆ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ
ಇನ್ನೂ ವಿಭಿನ್ನ ರೀತಿಯ ಒಂದು ವಿಡಿಯೋಗಳನ್ನ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆ ಅಂತಂದರೆ ಎಲ್ಲವೂ ಒಂದು ಕಡೆ ನಮಗೆ ಸಿಗ್ತಾ ಹೋದಂಥ ಸಂದರ್ಭದಲ್ಲಿ ಪರೀಕ್ಷೆಯನ್ನು ಅವರು ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು ಎದುರಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ತುಂಬ ಅನುಕೂಲ ಆಗೋ ರೀತಿ ವಿಡಿಯೋಗಳನ್ನ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೋಡೋಣ. ಮತ್ತೊಮ್ಮೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಇದ್ದಾವೆ, ಜಾಯಿನ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈಗ ವಿಚಾರಕ್ಕೆ ಹೋಗೋಣ ಬನ್ನಿ. ಕೋಹ್ಲ್ಬರ್ಗ್ ಒಳನೋಟ ಕಲಿಕೆ ನಮಗೆ ಗೊತ್ತಿದೆ. ಕೋಹ್ಲ್ಬರ್ಗರ್ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಒಳನೋಟ ಕಲಿಕೆ ಸಿದ್ಧಾಂತವನ್ನು ನೀಡಿದವರು ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಗೊತ್ತಿದೆ, ವುಲ್ಫ್ ಗ್ಯಾಂಗ್ ಕೋಹ್ಲರ್ ಅಂತಕ್ಕಂಥವ್ರು ಒಳನೋಟ ಕಲಿಕೆ ಸಿದ್ಧಾಂತವನ್ನು ನೀಡಿದಂಥವರು ಸ್ನೇಹಿತರೆ. ನೆಕ್ಸ್ಟು, ಒಂದು ಸನ್ನಿವೇಶವನ್ನು ಪೂರ್ಣವಾಗಿ ಅರ್ಥೈಸಿಕೊಂಡು ಹಲವಾರು ಅಂಶಗಳಿಗೆ ಹೋಲಿಸಿ ಕಲಿಯುತ್ತಾಳೆ. ಇದು ಏನು? ಒಂದು ಸನ್ನಿವೇಶವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಹಲವಾರು ಅಂಶಗಳಿಗೆ ಹೋಲಿಸಿ ಕಲಿತಾ ಇರ್ತಾರೆ. ಅದನ್ನು ಒಂದು ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ಅದನ್ನು ಬೇರೆ ಬೇರೆ ಅಂಶಗಳಿಗೆ ಹೋಲಿಸಿ ಕಲಿತಾ ಇರ್ತಕ್ಕಂಥದ್ದು ಪ್ರಯತ್ನ ಪ್ರಮಾದ ಕಲಿಕೆನ, ಅನುಬಂಧ ಕಲಿಕೆನ, ಅನ್ವೇಷಣ ಕಲಿಕೆನ, ಒಳನೋಟ ಕಲಿಕೆನ ಅಂತೇಳಿ ಅದು ಒಂದು ಒಳನೋಟ ಕಲಿಕೆ ಆಗಿರುತ್ತೆ. ಈ ಒಳನೋಟ ಕಲಿಕೆಯನ್ನು ಕೊಟ್ಟಂಥವ್ರೆ ಕೋಹ್ಲರ್ ಸ್ನೇಹಿತರೆ. ಹಾಗಾಗಿ ಈ ಥರ ಪ್ರಶ್ನೆಗಳನ್ನೆಲ್ಲ ಒಟ್ಟಿಗೆ ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಎಕ್ಸಾಮಲ್ಲಿ ಜಡ್ಜ್ ಮಾಡೋದಕ್ಕೆ ಅಥವಾ ಆನ್ಸರ್ನ ಗುರುತಿಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು, ಕಲಿಕೆಯ ಗೆಸ್ಟಾಲ್ಟ್ ಸಿದ್ಧಾಂತದ ಪ್ರತಿಪಾದಕರನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಯಾರು ಗೆಸ್ಟಾಲ್ಟ್ ಸಿದ್ಧಾಂತಕ್ಕೆ ಬರ್ತಾರೆ ಅಂತಂದರೆ 1, 3 ಮತ್ತು 4 ಅಂದರೆ ಒಂದನೇದು ಕೋಹ್ಲರ್, ಮೂರನೇದು ಕರ್ಟ್ ಲೆವಿನ್ ಮತ್ತು ವರ್ದಿಮಿರ್. ಇವರು ಇಷ್ಟು ಜನ ಏನಾಗ್ತಾರೆ ಗೆಸ್ಟಾಲ್ಟ್ ಸಿದ್ಧಾಂತಕ್ಕೆ ಬರ್ತಾರೆ. ಹಾಗಾಗಿ ನೋಡ್ಕೊಳ್ಳಿ, ಒಳನೋಟ ಕಲಿಕೆ ಕೋಹ್ಲರ್ ಇಲ್ಲೂ ಕೂಡ ಗೆಸ್ಟಾಲ್ಟ್ ಸಿದ್ಧಾಂತಕ್ಕೂ ಕೂಡ ಬರ್ತಾರೆ. ಹಾಗಾಗಿ ಇಷ್ಟು ಕೋಹ್ಲರ್ಗೆ ಸಂಬಂಧಪಟ್ಟ ಹಾಗೆ. ಮುಂದಿನ ಪ್ರಶ್ನೆ ಏನಿದೆ ಕೋಹ್ಲರ್ ಬಗ್ಗೆ ನೋಡೋಣ. ಕೋಹ್ಲ್ಬರ್ಗ್ ರವರು ನೈತಿಕ ವಿಕಾಸವನ್ನು ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆಯ ವಿಕಾಸ ಎಂದು ವ್ಯಾಖ್ಯಾನಿಸಿದ್ದಾರೆ. ನೈತಿಕ ವಿಕಾಸವನ್ನು ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆಯ ವಿಕಾಸ ಅಂತೇಳಿ, ನಂಬಿಕೆಯ, ಭೀತಿಯ, ನ್ಯಾಯ ಮತ್ತು ಭಕ್ತಿಭಾವ ಅಂತೇಳಿ ನೈತಿಕ ವಿಕಾಸವನ್ನು ಯಾವ ಪ್ರಜ್ಞೆ ಅಂತ ಹೇಳಿದ್ದಾರೆ ಅಂದರೆ ನ್ಯಾಯ ಪ್ರಜ್ಞೆ ಅಂತೇಳಿ ಹೇಳಿದ್ದಾರೆ ಸ್ನೇಹಿತರೆ. ಕೋಹ್ಲ್ಬರ್ಗ್ ಒಳನೋಟ ಕಲಿಕೆ. ಕೋಹ್ಲ್ಬರ್ಗ್ ರವರ ಪ್ರಕಾರ 10ರಿಂದ 13 ವರ್ಷದ ವಯಸ್ಸಿನಲ್ಲಿರುವ ಮಕ್ಕಳು ನೈತಿಕ ವಿಕಾಸವು ಈ ಮಟ್ಟದಲ್ಲಿರುತ್ತದೆ ಅಂತೇಳಿ. ಕೋಹ್ಲ್ಬರ್ಗ್ ಅವರ ಪ್ರಕಾರ 10ರಿಂದ 13 ವರ್ಷದ ವಯಸ್ಸಿನಲ್ಲಿರುವ ಮಕ್ಕಳ ನೈತಿಕ ವಿಕಾಸ ಈ ಮಟ್ಟದಲ್ಲಿರುತ್ತದೆ. ಅಂದರೆ ನೈತಿಕ ಪೂರ್ವ ಹಂತ, ಸ್ವಸಮ್ಮತಿಯ ತತ್ವಗಳ ಹಂತ, ಸಾಂಪ್ರದಾಯಿಕ ನೈತಿಕತೆಯ ಹಂತ, ವಿಮರ್ಶಾತ್ಮಕ ನೈತಿಕತೆಯ ಹಂತ ಅಂತೇಳಿ ಇದು ಸಾಂಪ್ರದಾಯಿಕ ನೈತಿಕತೆಯ ಹಂತದಲ್ಲಿರುತ್ತೆ. ನೋಡಿ, ಇಲ್ಲಿ ನೈತಿಕ ವಿಕಾಸ ಅಂತಕ್ಕಂಥದ್ದು ನ್ಯಾಯಸಮ್ಮತವಾಗಿರುತ್ತೆ. ಇಲ್ಲಿ ಯಾವ ಹಂತದಲ್ಲಿರ್ತದೆ? 10ನೇ ವಯಸ್ಸಿಂದ 13ನೇ ವಯಸ್ಸಿನ ಮಕ್ಕಳಿಗೆ ಅಂತಂದರೆ ಅದು ಸಾಂಪ್ರದಾಯಿಕ ನೈತಿಕತೆ ಅಂತ ಅಂತೇಳಿ. ನೆಕ್ಸ್ಟು, ಒಂದು ಕ್ರಿಯೆಯ ಪರಿಣಾಮದ ಮೇಲೆ ಮಗುವಿನ ನೀತಿ ಬೆಳವಣಿಗೆ ನಿರ್ಧಾರವಾಗುತ್ತದೆ. ಒಂದು ಕ್ರಿಯೆಯ ಪರಿಣಾಮದ ಮೇಲೆ ಒಂದು ಮಗುವಿನ ನೀತಿ ಬೆಳವಣಿಗೆ ನಿರ್ಧಾರವಾಗುತ್ತದೆ. ಈ ಹೇಳಿಕೆ ಕೋಹ್ಲ್ಬರ್ಗ್ ಪ್ರತಿಪಾದಿಸಿರುವ ನೈತಿಕ ಬೆಳವಣಿಗೆಯ ಈ ಹಂತಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಇದು ಕೂಡ ಸಾಂಪ್ರದಾಯಿಕ ಪೂರ್ವ ಹಂತಕ್ಕೆ ಸಂಬಂಧಪಡುತ್ತೆ. ಓಕೆನಾ? ಇಷ್ಟು ವಿಚಾರಗಳನ್ನ ನಾವು ಇಲ್ಲಿ ತಿಳ್ಕೊಂಡಿದ್ದೆ ಆದರೆ ನಾವು ಯಾವ ರೀತಿ ಓದಬೇಕು ಅಂತ ಹೇಳಿ ನಮಗೆ ಅನಾಲಿಸಿಸ್ ಮಾಡೋದಕ್ಕೂ ಕೂಡ ಸ್ನೇಹಿತರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ. ನೆಕ್ಸ್ಟು, ಕ್ರಿಯಾಜನ್ಯ ಅನುಬಂಧ ಕಲಿಕೆ ಸ್ಕಿನ್ನರ್. ಕ್ರಿಯಾಜನ್ಯ ಅನುಬಂಧ ಕಲಿಕೆಯನ್ನು ಕೊಟ್ಟಂಥವರು ಸ್ಕಿನ್ನರ್ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಥವಾ ಕ್ರಿಯಾಜನ್ಯ ಅನುಬಂಧ ಕಲಿಕೆ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತಕ್ಕಂಥ ನೋಡೋಣ ಬನ್ನಿ. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕೆಯನ್ನು ಪರಿಣಾಮಕಾರಿ ಮಾಡುವಲ್ಲಿ ಶಿಕ್ಷೆಯನ್ನು ಬಳಸಲಾಗುತ್ತದೆ. ಇದನ್ನು ಪ್ರತಿನಿಧಿಸುವುದು ಅಂದರೆ ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯಲ್ಲಿ ಕಲಿಕೆಯನ್ನು ಪರಿಣಾಮ ಮಾಡೋದಕ್ಕೆ ಅಂದರೆ ಶಿಕ್ಷೆಯನ್ನು ಕೊಡ್ತಾ ಇರ್ತೀವಿ, ಹೌದಲ್ವಾ? ಇದು ಏನನ್ನು ಪ್ರತಿನಿಧಿಸುತ್ತದೆ? ಕ್ರಿಯಾಪ್ರಸ್ತುತ ಅನುಬಂಧ, ಪ್ರಬಲ ಅಪೇಕ್ಷಿತ ಶಾಸ್ತ್ರೀಯ ಅನುಬಂಧ, ವಿಮುಖ ಶಾಸ್ತ್ರೀಯ ಅನುಬಂಧ, ಸಾಮಾಜಿಕ ಕಲಿಕೆ ಅಂತೇಳಿ ವಿಮುಖ ಶಾಸ್ತ್ರೀಯ ಅನುಬಂಧ ಅಂತೇಳಿ ಇದನ್ನು ಸ್ಕಿನ್ನರ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು, ಘಟಕವನ್ನು ಪೂರ್ಣಗೊಳಿಸಿದ ನಂತರ ಶಿಕ್ಷಕರು ನೀಡಿದ ನಿಯೋಜಿತ ಕಾರ್ಯವನ್ನು ವಿದ್ಯಾರ್ಥಿ ಬರೆಯುತ್ತಾನೆ. ಪ್ರಸ್ತುತ ಸನ್ನಿವೇಶದಲ್ಲಿ ಕಂಡುಬರುವ ಕಲಿಕೆ, ಯಾವುದಾದ್ರು ಒಂದು ಪಾಠವನ್ನು ಮಾಡಿರ್ತೀವಿ, ಒಂದಷ್ಟು ಹೋಮ್ವರ್ಕು ಅಥವಾ ನಿಯೋಜಿತ ಕಾರ್ಯಗಳನ್ನ ಕೊಡ್ತೀವಿ, ಅದನ್ನು ವಿದ್ಯಾರ್ಥಿ ಬರೀತಾನೆ. ಈ ಸನ್ನಿವೇಶದಲ್ಲಿ ಕಂಡುಬರುವ ಕಲಿಕೆ ಏನು? ಅಂತರ್ದೃಷ್ಟಿ ಕಲಿಕೆನ, ಕ್ರಿಯಾಪ್ರಸೂತ ಅನುಬಂಧ ಕಲಿಕೆನ, ಸಾಮಾಜಿಕ ಕಲಿಕೆನ, ಯತ್ನ ದೋಷ ಕಲಿಕೆನ ಅಂತೇಳಿ ಕ್ರಿಯಾಪ್ರಸೂತ ಅನುಬಂಧ ಕಲಿಕೆ ಆಗಿರ್ತದೆ ಸ್ನೇಹಿತರೆ. ನೋಡ್ಕೊಳ್ಳಿ, ಏಕೆಂದರೆ ಈ ಥರ ಪ್ರಶ್ನೆಗಳು ಅನುಬಂಧ ಕಲಿಕೆ ಅಂತಕ್ಕಂಥದ್ದು ಸ್ಕಿನ್ನರ್ ಅವರಿಗೆ ಸಂಬಂಧಪಟ್ಟಿರೋದ್ರಿಂದ ಕ್ರಿಯಾಜನ್ಯ ಅನುಬಂಧ ಕಲಿಕೆ ಇಲ್ಲಿ ಬರುತ್ತೆ. ನೆಕ್ಸ್ಟು, ಮತ್ತೊಮ್ಮೆ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಸ್ಕಿನ್ನರ್ ಅವರ ಪ್ರಕಾರ ಒಂದು ಸನ್ನಿವೇಶದಲ್ಲಿ ಜೀವಿಯು ತೋರುವ ಕ್ರಿಯೆಗಳ ಗುಂಪು ಎಂಬುದು ಪ್ರತಿಕ್ರಿಯೆನ, ಪುನರ್ಬಲನ, ಕ್ರಿಯಾಜನ್ಯನ, ಉದ್ದೀಪನ, ಪ್ರಚೋದನೆನ ಅಂತೇಳಿ ಇದು ಕ್ರಿಯಾಜನ್ಯ ಆಗಿರ್ತದೆ. ಸ್ಕಿನ್ನರ್ ಅವರ ಪ್ರಕಾರ ಒಂದು ಸನ್ನಿವೇಶದಲ್ಲಿ ಜೀವಿಯು ತೋರುವ ಕ್ರಿಯೆಗಳ ಗುಂಪು ಎಂಬುದು ಕ್ರಿಯಾಜನ್ಯ ಆಗಿರ್ತದೆ. ಪಾರಿವಾಳ ಬಿಳಿ ಬಿಲ್ಲೆಯನ್ನು ಕುಟುಕಿ ಕಾಳನ್ನು ಪಡೆಯೋದು ಇದು ಕ್ರಿಯಾಜನ್ಯ ಅನುಬಂಧ ಕಲಿಕೆ. ಸ್ಕಿನ್ನರ್ ಅವರು ಸಂಬಂಧಪಟ್ಟಿದ್ದು ಸ್ನೇಹಿತರೆ. ನೋಡ್ಕೊಳ್ಳಿ, ಪಾರಿವಾಳದ ಕತೆ ಗೊತ್ತಿದೆಯಲ್ಲ ನಮಗೆಲ್ಲ. ಹಾಗೆ ಪ್ರೋಗ್ರಾಮ್
ಇನ್ಸ್ಪೆಕ್ಷನ್ ಅನುಮೋದಿಸಿದವರು ಯಾರು ಅಂತೇಳಿ, ಪ್ರೋಗ್ರಾಮ್ ಇನ್ಸ್ಪೆಕ್ಷನನ್ನು ಅನುಮೋದಿಸಿದವರು ಯಾರು? BF ಸ್ಕಿನ್ನರ್, ಥಾರ್ನ್ಡೈಕ್, ಕೋಹ್ಲರ್, ಪಾವ್ಲೋ ಅಂತೇಳಿ. BF ಸ್ಕಿನ್ನರ್ ಅವರು ಪ್ರೋಗ್ರಾಮ್ ಇನ್ಸ್ಪೆಕ್ಷನ್ ಅನುಮೋದಿಸಿದವರು. ನೆಕ್ಸ್ಟ್, ಸ್ಕಿನ್ನರ್ ಅವರ ಪ್ರಕಾರ ಕಲಿಕೆಯ ಪ್ರಧಾನ ಅಂಶ ಏನು? ನಿರ್ದೇಶಿಸುವುದು, ಪುಷ್ಟೀಕರಿಸುವುದು, ಅನುಬಂಧಿಸುವುದು, ಸೂಚಿಸುವುದು ಅಥವಾ ನಿರ್ದೇಶಿಸುವುದು ಅಂತೇಳಿ. ಪುಷ್ಟೀಕರಿಸುವುದು. ಸ್ಕಿನ್ನರ್ ಅವರ ಪ್ರಕಾರ ಕಲಿಕೆಯ ಪ್ರಧಾನ ಅಂಶ ಏನು ಅಂತಂದರೆ ಪುಷ್ಟೀಕರಣ ಅಂತೇಳಿ. ಓಕೆನಾ? ಇಷ್ಟು ವಿಚಾರಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್, ಇದಾದ ನಂತರ ಜೀನ್ ಪಿಯಾಜೆರ್ ಅವರ ಜ್ಞಾನಾತ್ಮಕ ಬೆಳವಣಿಗೆ ಅಂತಕ್ಕಂಥ ಒಂದು ವಿಚಾರದ ಮೇಲೆ ಏನೆಲ್ಲ ಪ್ರಶ್ನೆಯನ್ನು ಕೇಳಿದ್ದಾರೆ. ಪಿಯಾಜೆರ್ ಅವರ ಪ್ರಕಾರ ಮಗುವು ನೈತಿಕವೂ ಅಲ್ಲದ ಅನೈತಿಕವೂ ಅಲ್ಲದ ವರ್ತನೆಯನ್ನು ತೋರ್ಪಡಿಸುವ ನೈತಿಕ ವಿಕಾಸದ ಹಂತ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಸಂಬಂಧ ಭಾವಹೀನ ಅಂತ ಆಗುತ್ತೆ ಅದು. ನೆಕ್ಸ್ಟು, ಸಂಜ್ಞಾತ್ಮಕ ಬೆಳವಣಿಗೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹೆಸರಾಂತ ಮನೋವಿಜ್ಞಾನಿ ಹೆಸರೇನು ಅಂತೇಳಿ ಕೇಳಿದ್ದಾರೆ. ಜೀನ್ ಪಿಯಾಜೆ. ನೋಡಿ, ಜ್ಞಾನಾತ್ಮಕ ಬೆಳವಣಿಗೆ, ಸಂಜ್ಞಾತ್ಮಕ ಬೆಳವಣಿಗೆ ಇವೆಲ್ಲ ಜೀನ್ ಪಿಯಾಜೆರ್ ಅವರಿಗೆ ಸಂಬಂಧಪಟ್ಟಂತಹ ಸಿದ್ಧಾಂತದ ಪ್ರಶ್ನೆಗಳಾಗಿದ್ದಾವೆ. ನೆಕ್ಸ್ಟು, ಪಿಯಾಜೆರ್ ಅವರ ಜ್ಞಾನಾತ್ಮಕ ವಿಕಾಸದ ಹಂತಗಳ ಸರಿಯಾದ ಅನುಕ್ರಮವನ್ನು ಗುರುತಿಸಿ, ಜ್ಞಾನಾತ್ಮಕ ವಿಕಾಸ ಹಂತದ ಸರಿಯಾದ ಕ್ರಮಗಳನ್ನು ಗುರುತಿಸಿ ಅಂತ ಕೇಳಿದರೆ ಕ್ರಿಯಾಪೂರ್ವ ಹಂತ, ಮೂರ್ತ ಕ್ರಿಯಾ ಹಂತ, ಔಪಚಾರಿಕ ಹಂತ, ಸಂವೇದನಾಗತಿ ಹಂತ ಅಂತೇಳಿ ಇದರಲ್ಲಿ ಆಯ್ಕೆ ಯಾವುದು ಅಂತೇಳಿ ಗುರುತಿಸಬೇಕಾಗುತ್ತೆ. ನಾಲ್ಕನೇದು ಸಂವೇದನಾಗತಿ ಹಂತ ಬಂದು ಹುಟ್ಟಿನಿಂದ 2 ವರ್ಷಗಳವರ ಅವಧಿಯವರೆಗೆ ಸ್ನೇಹಿತರೆ. ನೆಕ್ಸ್ಟು, ಕ್ರಿಯಾ ಪೂರ್ವ ಹಂತ ಬಂದು 2 ವರ್ಷದಿಂದ 7 ವರ್ಷದವರೆಗೆ, ಮೂರ್ತ ಕ್ರಿಯಾ ಹಂತ ಬಂದು 7 ವರ್ಷದಿಂದ 11 ವರ್ಷದವರೆಗೆ, ಔಪಚಾರಿಕ ಹಂತ ಬಂದು 11 ವರ್ಷ ಮೇಲ್ಪಟ್ಟು. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾಕೆಂದರೆ ಈ ಥರದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಹಿಂದೆ ಮುಂದೆ ಮಾಡಿ ನಮಗೆ ಗೊಂದಲ ಮಾಡೋ ಥರ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಸಂವೇದನಾಗತಿ ಹಂತ, ಕ್ರಿಯಾ ಪೂರ್ವ ಹಂತ, ಮೂರ್ತ ಕ್ರಿಯಾ ಹಂತ, ಔಪಚಾರಿಕ ಹಂತ 2 ವರ್ಷದವರೆಗೆ, 2ರಿಂದ 7 ವರ್ಷ, 7ರಿಂದ 11 ವರ್ಷ, 11 ವರ್ಷ ಮೇಲ್ಪಟ್ಟು. ಈ ಒಂದು ವಿಚಾರವನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟು, ಕಿರಣನು ಸಮಸ್ಯೆಯ ಅಂಶಗಳನ್ನು ಗುರುತಿಸಬಲ್ಲ ಮತ್ತು ವ್ಯವಸ್ಥಿತವಾಗಿ ಪರಿಹಾರವನ್ನು ಕಂಡುಕೊಳ್ಳಬಲ್ಲನು. ಪಿಯಾಜೆರ್ ಅವರ ಪ್ರಕಾರ ಕಿರಣನ ಸಂಜ್ಞಾನ ವಿಕಾಸದ ಈ ಹಂತದಲ್ಲಿದ್ದಾನೆ. ಯಾವುದಂದರೆ ಔಪಚಾರಿಕ ಹಂತ. ಔಪಚಾರಿಕ ಹಂತ ಅಂತಂದರೆ 11 ವರ್ಷ ಮೇಲ್ಪಟ್ಟು. ಹಾಗಾಗಿ ಅವನೇನು ಮಾಡ್ತಾನೆ, ಸಮಸ್ಯೆ ಅಂಶಗಳನ್ನ ಗುರುತಿಸ್ಕೊಳ್ತಾನೆ, ವ್ಯವಸ್ಥಿತವಾಗಿ ಪರಿಹಾರವನ್ನು ಕಂಡುಕೊಳ್ತಾನೆ. ಅಂದರೆ ಆಲ್ರೆಡಿ ಅವನು 6-7ನೇ ಕ್ಲಾಸ್ ಮಗು ಆಗಿರೋದ್ರಿಂದ ಈ ರೀತಿ ಇವನ್ನ ಬಗೆಹರಿಸ್ಕೊಡ್ತಾನೆ ಅಂತಕ್ಕಂಥದ್ದು ಇದು ಔಪಚಾರಿಕ ಹಂತವಾಗಿರ್ತದೆ. ಇದು ಕೂಡ ಪಿಯಾಜೆರ್ ಅವರ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ನೆಕ್ಸ್ಟು, ಅವರ ಸಿದ್ಧಾಂತದ ಮೇಲೆ ಪಿಯಾಜೆರ್ ಅವರ ಪ್ರಕಾರ ಇಂದಿನ ಸಂರಚನೆಯನ್ನು ಪರಿಸರದೊಂದಿಗಿನ ಅಂತರ್ಕ್ರಿಯೆಯ ಪರಿಣಾಮವಾಗಿ ಮಾರ್ಪಡಿಸಿಕೊಳ್ಳುವ ಪ್ರಕ್ರಿಯೆ. ಪಿಯಾಜೆರ್ ಅವರ ಪ್ರಕಾರ ಇಂದಿನ ಸಂರಚನೆಯನ್ನು ಪರಿಸರದೊಂದಿಗೆ ಅಂತರ್ಕ್ರಿಯೆಯ ಪರಿಣಾಮವಾಗಿ ಮಾರ್ಪಡಿಸಿಕೊಳ್ಳುವ ಕ್ರಿಯೆ ಏನು ಅಂತೇಳಿ ಅವರು ಸ್ಥಳಾವಕಾಶ ಒದಗಿಸಿಕೊಳ್ಳುವಿಕೆ ಅಂತೇಳಿ ಅದು ಆನ್ಸರ್ ಆಗುತ್ತೆ. ನೆಕ್ಸ್ಟು, ಪಿಯಾಜೆಯ ಬುದ್ಧಿಮತ್ತೆ ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ಸ್ಕೀಮಾ ಎಂದರೆ ಏನು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರೆ, ಜ್ಞಾನವನ್ನು ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ಮೂಲ ಸಂರಚನೆ, ಹೊಸ ಪರಿಕಲ್ಪನೆ ಅನುಭವಗಳನ್ನು ಯುಕ್ತ ಭಾಗದಲ್ಲಿ ಸೇರಿಸಿಕೊಳ್ಳುವುದು, ಹೊಸದನ್ನು ಕಲಿಯಲು ಮೊದಲಿನ ವರ್ತನೆಯನ್ನು ಬದಲಿಸಿಕೊಳ್ಳುವುದು, ಪರಿಸರದ ಅಂತರ್ಕ್ರಿಯೆಯಿಂದ ಇಂದಿನ ಸಂರಚನೆಯನ್ನು ಮಾರ್ಪಡಿಸಿಕೊಳ್ಳುವುದು ಅಂತೇಳಿ ಜ್ಞಾನ ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ಮೂಲ ಸಂರಚನೆ, ಇದನ್ನು ಸ್ಕೀಮಾ ಅಂತೇಳಿ ಕರಿತೀವಿ ಸ್ನೇಹಿತರೆ. ಪಿಯಾಜೆರ್ ಅವರ ಪ್ರಕಾರ ಜ್ಞಾನವನ್ನು ಸಂಸ್ಕರಿಸಲು ವ್ಯಕ್ತಿ ಹೊಂದಿರತಕ್ಕಂಥ ಮೂಲ ಸಂರಚನೆ ಸ್ಕೀಮಾ ಆಗಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು, ಪಾವ್ಲೋ ಇವ್ರದ್ದು ಶಾಸ್ತ್ರೀಯ ಅನುಬಂಧ ಕಲಿಕೆ ಆಗಿರುತ್ತೆ. ಶಾಸ್ತ್ರೀಯ ಅನುಬಂಧ ಕಲಿಕೆ ಅಂತಿದ್ದಂಗೆ ನಾವು ಪಾವ್ಲೋ ಅಂತೇಳಿ ಅವ್ರನ್ನ ನೆನಪಿಟ್ಕೊಳ್ಬೇಕಾಗುತ್ತೆ. ಕಲಿಕೆಯ ಸಿದ್ಧಾಂತವನ್ನು ರಚಿಸಲು ಪಾವ್ಲೋ ಒಂದು ಪ್ರಯೋಗವನ್ನು ಮಾಡಿದರು. ಈ ಪ್ರಯೋಗದಲ್ಲಿ ಆಹಾರವನ್ನು ಮುಂದಿಟ್ಟಾಗ ನಾಯಿ ಜೊಲ್ಲು ಸುರಿಸುತ್ತದೆ. ಇದು ಸೂಚಿಸುವುದು ಏನನ್ನ ಅಂತೇಳಿ. ನಾಯಿ ಕತೆ ನಮಗೆಲ್ಲ ಗೊತ್ತೇ ಇದೆ, ಅದಕ್ಕೊಂದು ಮೂಳೆಯ ಒಂದು ಮಾಂಸದ ಪೀಸು ಅಥವಾ ಮೂಳೆಯ ತುಂಡನ್ನು ಕೊಡುವಂಥದ್ದು. ಇದು ಅನುಬಂಧಿತ ಪ್ರತಿಕ್ರಿಯೆ, ಸ್ವಾಭಾವಿಕ ಪ್ರಚೋದನೆ, ಕೃತಕ ಪ್ರತಿಕ್ರಿಯೆ, ಸ್ವಾಭಾವಿಕ ಪ್ರತಿಕ್ರಿಯೆ ಅಂತೇಳಿ ಇದು ಸ್ವಾಭಾವಿಕ ಪ್ರತಿಕ್ರಿಯೆ ಆಗಿರುತ್ತೆ. ನಾಯಿ ಮಾಂಸ ಅಥವಾ ಮೂಳೆಯ ತುಂಡನ್ನು ನೋಡಿದ ತಕ್ಷಣ ಏನಾಗುತ್ತೆ, ಜೊಲ್ಲನ್ನು ಸುರಿಸುವಂಥದ್ದು, ಇದು ಸ್ವಾಭಾವಿಕ ಪ್ರತಿಕ್ರಿಯೆ ಅಂತೇಳಿ ಹೇಳ್ತೀವಿ. ನೆಕ್ಸ್ಟು, 2 ಉದ್ದೀಪಗಳನ್ನು ಅನೇಕ ಸಲ ಒಟ್ಟಿಗೆ ನೀಡಿದಾಗ ಒಂದು ಹೊಸ ಅನುಕ್ರಿಯೆಯ ರೂಪ ಉದ್ಭವಿಸುತ್ತದೆ. ಈ ರೀತಿ ಕಲಿಕೆಯನ್ನು ಈಗ ಎನ್ನುತ್ತಾರೆ ಅಂತೇಳಿ ಕೇಳಿದರೆ ಇದು ಅನುಬಂಧ ಕಲಿಕೆ ಆಗಿರುತ್ತೆ. ಓಕೆನಾ, ನೋಡ್ಕೊಳ್ಳಿ, ಇವೆಲ್ಲ ಅನುಬಂಧಿತ ಕಲಿಕೆಗಳಿಗೆ ಪಾವ್ಲೋರವರಿಗೆ ಸಂಬಂಧಪಟ್ಟಿದ್ದಂಥದ್ದು. ಇನ್ನು ಪ್ರಯತ್ನ ಪ್ರಮಾದ ಕಲಿಕೆ, ಥಾರ್ನ್ಡೈಕ್ ಇವರ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ. ಥಾರ್ನ್ಡೈಕ್ರವರ ಪ್ರಕಾರ ಕಲಿಕೆಯ ವರ್ಗಾವಣೆಯು ಯಾವಾಗ ಸಾಧ್ಯ. ಥಾರ್ನ್ಡೈಕ್ರವರ ಪ್ರಕಾರ ಕಲಿಕೆಯ ವರ್ಗಾವಣೆ ಅಂತಕ್ಕಂಥದ್ದು ಯಾವಾಗ ಸಾಧ್ಯ ಆಗುತ್ತೆ ಅಂತೇಳಿ. ಕಲಿಕೆಯ ಅಂಶಗಳು 2 ಸಂದರ್ಭದಲ್ಲಿ ಭಿನ್ನವಾಗಿರುತ್ತವೆ. ಅಂಶಗಳನ್ನು ಸಾಮಾನ್ಯೀಕರಿಸಲಾಗಿದೆ. ಕಲಿಕೆಯ ಅಂಶಗಳು 2 ಸಂದರ್ಭದಲ್ಲಿ ಒಂದೇ ಥರನಾಗಿರುತ್ತದೆ. ಶಿಕ್ಷಕರು ಸೂಕ್ತ ಕಲಿಕೆಯ ಅನುಭವಗಳನ್ನು ಯೋಜಿಸಿ ವಿನ್ಯಾಸ ಮಾಡುತ್ತಾರೆ. ಆನ್ಸರ್ ಬಂದು ಕಲಿಕೆಯ ಅಂಶಗಳು 2 ಸಂದರ್ಭದಲ್ಲಿ ಒಂದೇ ಥರನಾಗಿರುತ್ತೆ. ಇದು ಕಲಿಕೆಯ ವರ್ಗಾವಣೆ. ಥಾರ್ನ್ಡೈಕ್ರವರ ಪ್ರಕಾರ ಕಲಿಕೆಯ ವರ್ಗಾವಣೆ ಯಾವಾಗ ಸಾಧ್ಯ ಅಂತಂದರೆ ಕಲಿಕೆಯ ಅಂಶಗಳು 2 ಸಂದರ್ಭದಲ್ಲಿ ಒಂದೇ ಥರನಾಗಿರುತ್ತೆ, ಅಂಥ ಸಂದರ್ಭದಲ್ಲಿ ಸಾಧ್ಯ ಅಂತ ಹೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಒಬ್ಬರು ವರ್ತನವಾದಿ ಮನೋವಿಜ್ಞಾನಿಯನ್ನು ಗುರುತಿಸಿ ಅಂತೇಳಿ ಒಂದು 4 ಜನ ಕೊಟ್ಟಿದ್ದಾರೆ. ಅಲ್ಲಿ ವರ್ತನವಾದಿ ಮನೋವಿಜ್ಞಾನಿ ಯಾರು ಅಂತಂದರೆ ಥಾರ್ನ್ಡೈಕ್ ಅಂತೇಳಿ.
ಕೊಹ್ಲಾರ್ ಆಗಲಿ, ಕೋಪ್ಲಾ ಆಗಲಿ, ಪಿಯಾಜೆರ್ ಆಗಲಿ ಇವರು ವರ್ತನವಾದಿಗಳಲ್ಲ. ನೆಕ್ಸ್ಟು ಥಾನ್ ಡೈಕ್ ಅಂತಕ್ಕಂಥವ್ರು ವರ್ತನವಾದಿ ಮನೋವಿಜ್ಞಾನಿಗಳಾಗಿದ್ದಾರೆ. ಮಕ್ಕಳು ಬರೆಯುವುದು, ಟೈಪ್ ಮಾಡುವುದು, ಈಜುವುದು, ಸೈಕಲ್ ಸವಾರಿ ಮಾಡುವುದು ಇವುಗಳ ಮೇಲೆ ಕೆಳಗಿನ ಈ ರೀತಿಯಿಂದ ಪ್ರಭುತ್ವ ಗಳಿಸುತ್ತಾರೆ. ಅಂದರೆ ಅನುಬಂಧಿಸುವುದು, ವೀಕ್ಷಿಸುವುದು, ಸಮಸ್ಯೆಯನ್ನು ಪರಿಹರಿಸುವುದು, ಪ್ರಯತ್ನ ಪ್ರಮಾದ ಕಲಿಕೆನೇ. ಪ್ರಯತ್ನ ಪ್ರಮಾದ ಕಲಿಕೆ ಅಂತಂದರೆ ಥಾನ್ ಡೈಕ್. ಹಾಗಾಗಿ ಈ ಈಜುವುದು, ಟೈಪ್ ಮಾಡುವುದು ಇವೆಲ್ಲವೂ ಕೂಡ ಥಾನ್ ಡೈಕ್ ರವರ ಪ್ರಯತ್ನ ಪ್ರಮಾದ ಕಲಿಕೆಗೆ ಸಂಬಂಧಪಡ್ತವೆ. ನೆಕ್ಸ್ಟ್ ಇದಾದ ನಂತರ ರೋಶ್ರಾಕ್ ಮಸಿಕಲೆ ಪರೀಕ್ಷೆ ಅಂತಕ್ಕಂಥದ್ದು. ಕೆಳಕಂಡವುಗಳಲ್ಲಿ ಯಾವುದು ವ್ಯಕ್ತಿತ್ವ ಪರೀಕ್ಷೆ ಅಂತೇಳಿ? ಕೋಹ್ಲ್ ಬ್ಲಾಕ್ ವಿನ್ಯಾಸ ಪರೀಕ್ಷೆ, ರೆವನ್ಸ್ನ ಪ್ರಗತಿಶೀಲ ಮಾತೃಕೆ, ರೋಶ್ರಾಕ್ನ ಮಸಿಕಲೆ ಪರೀಕ್ಷೆ, ಆರ್ಮಿ ಆಲ್ಫಾ ಅಂತೇಳಿ ಕೆಳಗಿನ ಯಾವುದು ವ್ಯಕ್ತಿತ್ವ ಪರೀಕ್ಷೆ ಅಂತೇಳಿ? ರೋಶ್ರಾಕ್ರ ಮಸಿಕಲೆ ಪರೀಕ್ಷೆ ಅಂತಕ್ಕಂಥದ್ದು ವ್ಯಕ್ತಿತ್ವ ಪರೀಕ್ಷೆ ಆಗಿರುತ್ತೆ. ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಪ್ರಕ್ಷೇಪಣಾ ತಂತ್ರಕ್ಕೆ ಉದಾಹರಣೆ ಏನು ಅಂತೇಳಿ ಕೇಳಿದರೆ ರೋಶ್ರಾಕ್ರವರ ಮಸಿ ಗುರುತು ಪರೀಕ್ಷೆ ಅಂತೇಳಿ ಸ್ನೇಹಿತರೆ. ಆಲ್ರೆಡಿ ಪ್ರಕ್ಷೇಪಣಾ ಇದಕ್ಕೆ ಸಂಬಂಧಪಟ್ಟಾಗಿ ಹಿಂದೆ ಲಾಸ್ಟ್ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ. ಹಾಗಾಗಿ ಇಲ್ಲಿ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಪ್ರಕ್ಷೇಪಣಾ ತಂತ್ರಕ್ಕೆ ಉದಾಹರಣೆ ಅಂದರೆ ರೋಶ್ರಾಕ್ರವರ ಮಸಿ ಕಲೆ ಪರೀಕ್ಷೆ ಆಗಿರುತ್ತೆ. ಇದು ಒಂದು ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡ್ತಕ್ಕಂಥ ಒಂದು ಕಲೆಯಾಗಿದೆ ಸ್ನೇಹಿತರೆ. ನೆಕ್ಸ್ಟು ವೈಗೋಟ್ಸ್ಕಿ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ? ವೈಗೋಟ್ಸ್ಕಿ ಪ್ರಕಾರ ಕಾರ್ಯವೊಂದರ ಮೇಲೆ ಪ್ರಭುತ್ವ ಸಾಧಿಸಲು ವಿದ್ಯಾರ್ಥಿಗಳಿಗೆ ಬೆಂಬಲವನ್ನು ನೀಡಲಾಗುತ್ತದೆ. ಅಂದರೆ ಯಾವ್ದಾದ್ರು ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಅವನಿಗೆ ಪ್ರಭುತ್ವ ಸಾಧಿಸೋದಕ್ಕೆ ಬೆಂಬಲ ನೀಡ್ತೀವಿ. ನಂತರ ಬೆಂಬಲವನ್ನು ಹಿಂತೆಗೆದುಕೊಂಡಾಗಲೂ ವಿದ್ಯಾರ್ಥಿಯು ಮತ್ತೆ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತಾನೆ. ಇದು ಪ್ರತಿನಿಧಿಸುವುದು ಏನನ್ನ? ಸಹಾಯಕ ಅನುಪಾತೀಯ ವಲಯನ, ಸಹಾಯ ಪ್ರಾಮುಖ್ಯತಾ ವಲಯನ, ಸಹಾಯ ಕಲಿಕಾ ಸಾಮೀಪ್ಯದ ವಲಯನ, ಸಹಾಯಕ ಶಾಶ್ವತ ವಲಯನ ಅಂತೇಳಿ, ಸಹಾಯಕ ಕಲಿಕಾ ಸಾಮೀಪ್ಯ ವಲಯ ಅಂತೇಳಿ. ಅಂದರೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ, ಓದಿ ಮತ್ತೊಂದು ಸಲ, ಇದು ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟು ವೈಗೋಟ್ಸ್ಕಿ ಪ್ರಕಾರ ಸಾಮಾಜಿಕ ರಾಚನಿಕ ಉಪಕ್ರಮವನ್ನು ಕೇಂದ್ರೀಕರಿಸಲು ಯಾವ ಒಂದನ್ನು ಹೊರತುಪಡಿಸಲಾಗಿದೆ ಅಂತೇಳಿ ಇಲ್ಲಿ ಸಹಕಾರಿ ಕಲಿಕೆ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಕರೆಕ್ಟ್ ಆನ್ಸರ್ ಎಂತದ್ದು ಗೊಂದಲ ಬೇಡ. ಇದು ಸಹಕಾರಿ ಕಲಿಕೆ. ರಾಚನಿಕ ಉಪಕ್ರಮವನ್ನು ಕೇಂದ್ರೀಕರಿಸಲು ಯಾವ ಒಂದನ್ನು ಹೊರತುಪಡಿಸಲಾಗಿದೆ ಅಂದರೆ ಸಹಕಾರಿ ಕಲಿಕೆ ವೈಗೋಟ್ಸ್ಕಿ ಪ್ರಕಾರ ಸಾಮಾಜಿಕ ರಾಚನಿಕ ಉಪಕ್ರಮ. ನೆಕ್ಸ್ಟು ಆಲ್ಬರ್ಟ್ ಬಂಡೂರ ಅವರ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಬನ್ನಿ. ಸಾಮಾಜಿಕ ರೀತಿ ನೀತಿಗಳು ಬಹುತೇಕ ಇತರರನ್ನು ಅನುಕರಿಸುವುದರಿಂದ ಕಲ್ಪಿಸಲ್ಪಡುತ್ತವೆ. ಸಾಮಾಜಿಕ ರೀತಿ ನೀತಿಗಳು ಬಹುತೇಕ ಇತರರನ್ನು ಅನುಕರಿಸುವುದರಿಂದ ಕಲ್ಪಿಸಲ್ಪಡುತ್ತವೆ ಎಂದು ಪ್ರತಿಪಾದಿಸಿದವರು ಯಾರು ಅಂತಂದರೆ ಬಂಡೂರ. ನೆಕ್ಸ್ಟು ನಾವು ಇತರರು ಮಾಡುವುದನ್ನು ಅಂಧಾನುಕರಣೆ ಮಾಡುವುದಿಲ್ಲ, ಬದಲು ನಮ್ಮ ಚಿಂತನೆಗಳನ್ನು ಬಳಸಿಕೊಂಡು ತೀರ್ಮಾನ ಮತ್ತು ಆಯ್ಕೆಯನ್ನು ಮಾಡುತ್ತೇವೆ. ಇದು ಕೆಳಗಿನ ಈ ಸಿದ್ಧಾಂತದ ಪ್ರಕಾರ ನಾವು ಇತರರು ಮಾಡುವುದನ್ನು ಅಂಧಾನುಕರಣೆ ಮಾಡೋದಿಲ್ಲ, ಅಂದರೆ ಬೇರೆಯವರು ಮಾಡೋದನ್ನು ನಾವು ಅನುಕರಣೆ ಮಾಡೋದಿಲ್ಲ, ಬದಲು ನಮ್ಮದೇ ಆದ ಚಿಂತನೆಗಳನ್ನು ಬಳಸಿಕೊಂಡು ತೀರ್ಮಾನ ಆಯ್ಕೆಗಳನ್ನ ಮಾಡ್ತೀವಿ. ಈ ರೀತಿ ಹೇಳಿದಂಥ ಸಿದ್ಧಾಂತ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ. ಬಂಡೂರವರ ಸಾಮಾಜಿಕ ಕಲಿಕೆಯ ಸಿದ್ಧಾಂತ. ನೋಡಿ, ಸಾಮಾಜಿಕ ರೀತಿ ನೀತಿಗಳು ಬಹುತೇಕ ಇತರನ್ನು ಅನುಕರಿಸುವುದರಿಂದ ಕಲಿಯಲ್ಪಡುತ್ತವೆ ಅಂತ ಹೇಳಿದಂಥವರು ಬಂಡೂರ. ಮತ್ತು ಅದೇ ಥರ ಇಲ್ಲಿ ಸಾಮಾಜಿಕ ವರ್ತನೆ ಅನುಕರಣೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು ಬಂಡೂರವರಿಗೆ ಸಂಬಂಧಪಟ್ಟಿದ್ದು, ನೋಡ್ಕೊಳ್ಳಿ. ಏಕೆಂದರೆ ಸ್ನೇಹಿತರೆ ಈ ಥರ ಓದಂಥ ಸಂದರ್ಭದಲ್ಲಿ ನಮಗೇನಾಗುತ್ತೆ, ಒಂದು ಗ್ರಿಪ್ ಸಿಗುತ್ತೆ. ನೆಕ್ಸ್ಟ್ ಅವರು ಯಾವುದೇ ರೀತಿ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಈ ರೀತಿ ಓದಿದ್ವಲ್ಲ, ಇದು ಇವರಿಗೆ ಸೇರುತ್ತೆ ಅಂತೇಳಿ ಈಸಿಯಾಗಿ ಗುರುತಿಸ್ಬೋದು. ನೆಕ್ಸ್ಟು ನೋಮ್ ಚೋಮ್ಸ್ಕಿ, ಭಾಷಾ ಕಲಿಕೆ ಭಾಗಶಃ ಹುಟ್ಟಿನಿಂದ ಬಂದದ್ದು, ಇದನ್ನು ಯಾರು ಹೇಳಿದರು ಅಂತೇಳಿ. ಭಾಷಾ ಕಲಿಕೆ ಭಾಗಶಃ ಹುಟ್ಟಿನಿಂದ ಬಂದಿರ್ತದೆ, ಈ ರೀತಿ ಹೇಳಿದವರು ಯಾರು ಅಂದರೆ ನೋಮ್ ಚೋಮ್ಸ್ಕಿ. ನೆಕ್ಸ್ಟು ಮಕ್ಕಳು ಪದಗಳನ್ನು ಗಳಿಸುವ ಮತ್ತು ಬಳಸುವ, ಕೇಳಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಜನ್ಮದತ್ತವಾಗಿ ಹೊಂದಿರುತ್ತಾರೆ. ಈ ದೃಷ್ಟಿಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ ಸ್ನೇಹಿತರೆ. ನೋಮ್ ಚೋಮ್ಸ್ಕಿ. ಮಕ್ಕಳು ಪದಗಳನ್ನ ಗಳಿಸ್ತಾರೆ, ಬಳಸ್ತಾರೆ, ಕೇಳಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಜನ್ಮದತ್ತವಾಗಿ ಹೊಂದಿರ್ತಾರೆ. ಈ ದೃಷ್ಟಿಯನ್ನು ಪ್ರತಿಪಾದಿಸಿದವರು ಯಾರು ಅಂದರೆ ನೋಮ್ ಚೋಮ್ಸ್ಕಿ. ಭಾಷೆ ಕಲಿಕೆಗೆ ಸಂಬಂಧಪಟ್ಟಂಗೆ ಹೇಳ್ತಂಥವ್ರು ಕೂಡ ಭಾಷೆ ಅನ್ನೋದು ಹುಟ್ಟಿನಿಂದಲೇ ಬಂದಿರ್ತದೆ ಅಂತ ಹೇಳ್ತಂಥವ್ರು ನೋಮ್ ಚೋಮ್ಸ್ಕಿ. ನೆಕ್ಸ್ಟು ಮನೋತಜ್ಞರು ಭಾಟಿಯಾ, CM ಭಾಟಿಯಾ ಇವರ ಬಗ್ಗೆ ಏನೆಲ್ಲ ಪ್ರಶ್ನೆ ಬಂದಿದೆ ನೋಡೋಣ. ಕೊಹ್ಲರ ಬ್ಲಾಕ್ ಡಿಸೈನ್ ಪರೀಕ್ಷೆ, ಅಲೆಕ್ಸಾಂಡರ್ ಅವರ ಪಾಸ್ ಅಲಾಕ್ ಪರೀಕ್ಷೆ, ತಕ್ಷಣ ಸ್ಮೃತಿ, ಚಿತ್ರ ಪೂರೈಕೆ, ಈ ಮೇಲಿನ ಎಲ್ಲವೂ ಇವರಿಂದ ಪ್ರಮಾಣೀಕೃತವಾದ ಬುದ್ಧಿ ಪರೀಕ್ಷೆಯ ಘಟಕಗಳು ಅಂತೇಳಿ ಒಂದು ಪ್ರಶ್ನೆ ಬಂದಿದೆ ಸ್ನೇಹಿತರೆ. CM ಭಾಟಿಯಾ ಕೊಹ್ಲರ್ ಅವರ ಬ್ಲಾಕ್ ಡಿಸೈನ್ ಪರೀಕ್ಷೆ ಆಗಿರ್ಬೋದು, ಅಲೆಕ್ಸಾಂಡರ್ ಅವರ ಪಾಸ್ ಅನಲಾಗ್ ಪರೀಕ್ಷೆ ಆಗಿರ್ಬೋದು, ತಕ್ಷಣದ ಸ್ಫೂರ್ತಿ ಆಗಿರ್ಬೋದು, ಚಿತ್ರ ಪೂರೈಕೆ, ಎಲ್ಲ ರೀತಿಯ ಪ್ರಮಾಣೀಕೃತ ಪರೀಕ್ಷೆಗಳ ಘಟಕಗಳು ಬಂದಿರತಕ್ಕಂಥದ್ದು CM ಭಾಟಿಯಾರ್ ಅವರಿಂದ. ನೆಕ್ಸ್ಟು ಕೆಳಗಿನವುಗಳಲ್ಲಿ ಒಂದು ವ್ಯಕ್ತಿತ್ವದ ಪರೀಕ್ಷೆಯಲ್ಲ, ಅದನ್ನು ಗುರುತಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರೆ. ಕೋಹ್ಲ್ ಬ್ಲಾಕ್ ಡಿಸೈನ್ ಪರೀಕ್ಷೆ ಇದು ವ್ಯಕ್ತಿತ್ವದ ಪರೀಕ್ಷೆ ಆಗಿರೋದಿಲ್ಲ ಸ್ನೇಹಿತರೆ. ಕೋಹ್ಲ್ ಬ್ಲಾಕ್ ಡಿಸೈನ್ ಪರೀಕ್ಷೆ ಅಂತಕ್ಕಂಥದ್ದು ಇದು ಬುದ್ಧಿ ಪರೀಕ್ಷೆ ಆಗಿರುತ್ತೆ, ವ್ಯಕ್ತಿತ್ವದ ಪರೀಕ್ಷೆ ಆಗಿರೋದಿಲ್ಲ. ನೋಡ್ಕೊಳ್ಳಿ, ನಮಗೆ ಇವೆರಡು ಪ್ರಶ್ನೆಗಳನ್ನ ನಾವು ಕೂತಿ ನೋಡ್ಕೊಂಡಾಗ ಬುದ್ಧಿ ಪರೀಕ್ಷೆ ಬೇರೆ, ವ್ಯಕ್ತಿತ್ವ ಪರೀಕ್ಷೆ ಬೇರೆ. ಹಾಗಾಗಿ ನೋಡ್ಕೊಳ್ಳಿ, ಇದು ವ್ಯಕ್ತಿತ್ವದ ಪರೀಕ್ಷೆ ಅಲ್ಲ ಅಂತಂದರೆ ಕೋಹ್ಲ್ ಬ್ಲಾಕ್ನ ಡಿಸೈನ್ ಪರೀಕ್ಷೆ. ಕೋಹ್ಲ್ ಬ್ಲಾಕ್ನ ಡಿಸೈನ್ ಪರೀಕ್ಷೆ ಯಾವುದಾಗಿದೆ, ಇಲ್ಲಿ ಬುದ್ಧಿ ಪರೀಕ್ಷೆಯ
ಒಂದು ಇದಾಗಿದೆ ಸ್ನೇಹಿತರೆ. ಓಕೆನಾ, ಈಗ ನಾವು ಅನಾಲಿಸಿಸ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ನಿಮಗೆ ಈಗ ಅರ್ಥ ಆಗಿದೆ ಅನ್ಕೊತೀನಿ ಯಾಕೆ ಈ ರೀತಿ ನಾವು ವಿಡಿಯೋವನ್ನು ಮಾಡಿದ್ದೀವಿ ಅಂತೇಳಿ. ನೆಕ್ಸ್ಟು ಬೆಂಜಮಿನ್ ಎಸ್ ಬ್ಲೂಮ್ ಇವರ ಮೇಲೆ ಏನು ಪ್ರಶ್ನೆ ಬಂದಿದೆ. ಬ್ಲೂಮ್ರವರು ಪ್ರತಿಪಾದಿಸಿದ ಕಲಿಕೆಯ ಸಿದ್ಧಾಂತ ಅದು ಯಾವುದು? ಸಾಮಾಜಿಕ ಕಲಿಕೆನ, ಅನ್ವೇಷಣಾ ಕಲಿಕೆನ, ಪ್ರಭುತ್ವ ಕಲಿಕೆನ, ಒಳನೋಟ ಕಲಿಕೆನ ಅಂತ. ಅದು ಪ್ರಭುತ್ವ ಕಲಿಕೆ. ಬೆಂಜಮಿನ್ ಬ್ಲೂಮ್ ಅಂತಿದ್ದಂಗೆ ಅದು ಪ್ರಭುತ್ವ ಕಲಿಕೆ ಅನ್ನೋ ಕಾನ್ಸೆಪ್ಟ್ ನಮ್ಮಲ್ಲಿ ಬರಬೇಕಾಗುತ್ತೆ. ಪರಿಷ್ಕೃತ ಬ್ಲೂಮ್ ಟಾಕ್ಸನ ಮೇಲೆ ಗ್ರಹಿಸುವಿಕೆಗೆ ಬದಲಾಗಿ ಬಳಸಿರುವ ಪದ ಆಲ್ರೆಡಿ ಹೇಳಿದ್ದೀನಿ ನಾನು ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯದಲ್ಲಿ. ಅದು ಅರ್ಥೈಸುವಿಕೆ ಅಂತೇಳಿ. ಗ್ರಹಿಕೆಗೆ ಬದಲಾಗಿ ಅವರು ಯಾವ ಪದವನ್ನು ಬಳಸಿದ್ದಾರೆ ಅಂದರೆ ಅರ್ಥೈಸುವಿಕೆ ಅಂತ ಬಳಸಿರ್ತಾರೆ. ಜೊತೆಗೆ ಇವ್ರದ್ದು ಆರ್ಡರ್ ಆಗಿ 4ನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀನಿ. ಸ್ಮರಣೆ, ಅರ್ಥೈಸುವಿಕೆ, ಅನ್ವೇಷಿಸುವಿಕೆ, ವಿಶ್ಲೇಷಿಸುವಿಕೆ ಅಂತೆಲ್ಲ ಬಂತಲ್ಲ, ಅನ್ವಯಿಸುವಿಕೆ ಮತ್ತು ವಿಶ್ಲೇಷಿಸುವಿಕೆ ಅಂತ ನೆನಪು ಮಾಡ್ಕೊಳ್ಳಿ. ಸುಧಾರಿತ ಬ್ಲೂಮ್ ಟ್ಯಾಕ್ಸಾನ ಮೇಲೆ ಗರಿಷ್ಠ ಮಟ್ಟದ ಜ್ಞಾನಾತ್ಮಕ ವಲಯವು ಯಾವುದು ಅಂತ ಹೇಳಿ ಕೇಳಿದರೆ ಸೃಜನಶೀಲತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬೆಂಜಮಿನ್ ಬ್ಲೂಮ್ ಟ್ಯಾಕ್ಸಾನಮಿ ಪ್ರಕಾರ ಗರಿಷ್ಠ ಮಟ್ಟದ ಜ್ಞಾನಾತ್ಮಕ ವಲಯ ಯಾವುದು ಅಂದರೆ ಸೃಜನಶೀಲತೆ. ಇವೆಲ್ಲವನ್ನು ನೆನಪಿಟ್ಕೊಳ್ಳಿ. ಇವೆಲ್ಲ ಬ್ಲೂಮ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಪರಿಷ್ಕೃತ ಬ್ಲೂಮ್ನ ವರ್ಗೀಕರಣ ಜ್ಞಾನ ವಲಯದ ಅಂಶಗಳನ್ನು ಕ್ರಮದಲ್ಲಿ ಬರೆಯಿರಿ ಅಂತೇಳಿ ಆಲ್ರೆಡಿ ಬಂತು ಈ ಪ್ರಶ್ನೆಯನ್ನು ಅಲ್ಲಿ ಹಿಂದೆ ಹೇಳಿದ್ದೆ. ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯದಲ್ಲಿ ಸ್ನೇಹಿತರೆ ಇದು ಬ್ಲೂಮ್ರವರ ವರ್ಗೀಕರಣ. ಸ್ಮರಿಸುವುದು, ಗ್ರಹಿಸುವುದು, ಅನ್ವಯಿಸುವುದು, ವಿಶ್ಲೇಷಿಸುವುದು ಇದೇನೆ. ಓಕೆನಾ, ಈ ಪಾಯಿಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ ನೀವು. ನೆಕ್ಸ್ಟು ಎರಿಕ್ಸನ್ ರವರ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ. ಎರಿಕ್ಸನ್ ರವರ ಪ್ರಕಾರ ತಾರುಣ್ಯಾವಸ್ಥೆಯ ಪ್ರಮುಖ ಸವಾಲು ಎಂದರೆ ಈ ಪ್ರತಿಜ್ಞೆಯನ್ನು ಪಡೆಯುವುದು. ತಾರುಣ್ಯಾವಸ್ಥೆಯಲ್ಲಿ ಪ್ರಮುಖ ಸವಾಲು ಅಂದರೆ ಈ ಪ್ರತಿಜ್ಞೆಯನ್ನು ಪಡೆಯುವುದು. ಯಾವುದು? ನೈತಿಕತೆ, ಅನನ್ಯತೆ, ಕರ್ತವ್ಯದ, ನ್ಯಾಯದ ಅಂತೇಳಿ ಅನನ್ಯತೆಯ ಪ್ರತಿಜ್ಞೆಯನ್ನು ಪಡೆಯತಕ್ಕಂಥದ್ದು ಒಂದು ಸವಾಲಾಗಿರುತ್ತೆ. ನೆಕ್ಸ್ಟು ಎರಿಕ್ಸನ್ ರವರ ಪ್ರಕಾರ ತಾರುಣ್ಯಾವಸ್ಥೆಯಲ್ಲಿ ಇರುವವರು ಎದುರಿಸಬೇಕಾದ ಪ್ರಮುಖ ಸವಾಲೆಂದರೆ, ಎರಿಕ್ಸನ್ ರವರ ಪ್ರಕಾರ ತಾರುಣ್ಯಾವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಎದುರಿಸಬೇಕಾದಂಥ ಸಮಸ್ಯೆ ಯಾವ ಸವಾಲು ಅಂತಂದರೆ ಯಾವುದು ಅಂದರೆ ಅನನ್ಯತೆಯ ಒಂದು ಭಾವ. ಓಕೆ, ಇವಾಗ ಎರಿಕ್ಸನ್ ಅಂತಿದ್ದಂಗೆ ನಮ್ಗೆ ಏನಾಗುತ್ತೆ, ಅನನ್ಯತೆ ಬಗ್ಗೆ ಅವರು ಹೆಚ್ಚು ಹೇಳಿದ್ದಾರೆ, ತಾರುಣ್ಯಾವಸ್ಥೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ವಿಚಾರಗಳನ್ನ ಹೇಳಿದ್ದಾರೆ ಅಂತಕ್ಕಂಥದ್ದು ಮನನ ಆಗುತ್ತೆ. ನೆಕ್ಸ್ಟು ಮುಂದೆ ಹೋಗೋಣ. ನೆಕ್ಸ್ಟ್ ಐಸೆಂಕ್ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಐಸೆಂಕ್ ರವರ ಪ್ರಕಾರ ವ್ಯಕ್ತಿತ್ವದ 4 ಮೂಲಭೂತ ವಿಧಗಳು ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಸ್ಥಿರ, ಅಸ್ಥಿರ, ಅಂತರ್ಮುಖಿನಲ್ಲೂ ಕೂಡ ಈ ಪಾಯಿಂಟ್ ರಿಪೀಟ್ ಆಗಿದೆ. ಇದನ್ನು ಐಸೆಂಕ್ ಹೇಳಿದ್ದಾರೆ. ಐಸೆಂಕ್ ರವರ ಪ್ರಕಾರ ವ್ಯಕ್ತಿತ್ವದ 4 ಯಾವುವು ಅಂದರೆ ಸ್ಥಿರ, ಅಸ್ಥಿರ, ಅಂತರ್ಮುಖಿ ಅಂತೇಳಿ. ನೆಕ್ಸ್ಟು ಶಿಕ್ಷಕರು ಅಗೆತನ, ಅಹಂ ಕೇಂದ್ರಿತ ಮತ್ತು ಸಾಮಾಜೀಕರಣಗೊಳ್ಳದ ಒಬ್ಬ ವಿದ್ಯಾರ್ಥಿಯನ್ನು ಗಮನಿಸ್ತಾರೆ. ಇದನ್ನು ಖಚಿತಪಡಿಸಿಕೊಳ್ಳಲು ಕೆಳಗಿನ ಯಾವ ಒಂದು ಪರೀಕ್ಷೆಯನ್ನು ಆ ವಿದ್ಯಾರ್ಥಿಯ ಮೇಲೆ ನಿರ್ವಹಿಸ್ತಾರೆ ಅಂತೇಳಿ ಅದನ್ನು ರೋಶ್ರಾಕ್ ರವರ ಮಸಿ ಗುರುತು ಪರೀಕ್ಷೆನ, ಐಸೆಂಕ್ ರವರ ವ್ಯಕ್ತಿತ್ವ ಪ್ರಶ್ನಾವಳಿನ, ಸಮಾಜ ಮಿತಿ ತಂತ್ರನ, ಸಾಮಾನ್ಯ ಮನೋಧೋರಣೆಯ ಪರೀಕ್ಷಾ ಬ್ಯಾಟರಿನ ಅಂತೇಳಿ ಆಲ್ರೆಡಿ ನಮಗೆ ಗೊತ್ತಿದೆ. ಐಸೆಂಕ್ ಬಗ್ಗೆ ನೋಡ್ತಾ ಇರೋದ್ರಿಂದ ಐಸೆಂಕ್ ರವರ ವ್ಯಕ್ತಿತ್ವ ಪ್ರಶ್ನಾವಳಿ ಪರೀಕ್ಷೆಯನ್ನು ಬಳಸಬೇಕಾಗುತ್ತೆ. ಯಾರ ಮೇಲೆ ಅಂದರೆ ಅಗೆತನ, ಅಹಂ ಕೇಂದ್ರಿತ, ಸಾಮಾಜೀಕರಣಗೊಳ್ಳದ ಒಬ್ಬ ವಿದ್ಯಾರ್ಥಿಯನ್ನು ಗಮನಿಸಿ ಅವನ ಮೇಲೆ ಐಸೆಂಕ್ ರವರ ಪ್ರಶ್ನಾವಳಿ ಒಂದು ಇದನ್ನು ಪರೀಕ್ಷೆಯನ್ನು ನಡೆಸ್ತಾರೆ ಅಂತೇಳಿ. ನೆಕ್ಸ್ಟ್ ಇದಾದ ನಂತರ ರೆವನ್ ಇವ್ರ ಮೇಲೆ ಏನು ಪ್ರಶ್ನೆ ಕೇಳಿದರೆ, ಕೆಳಗಿನ ಪರೀಕ್ಷಣವು ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಗೆ ಉದಾಹರಣೆಯಾಗಿದೆ. ಕೆಳಗಿನ ಪರೀಕ್ಷಣವು ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಗೆ ಉದಾಹರಣೆಯಾಗಿದೆ. ರೆವೆನ್ಸ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಕ್ಸ್ ಪರೀಕ್ಷೆ, ಸ್ಟಾನ್ಫರ್ಡ್ ಬಿನೆ ಪರೀಕ್ಷೆ, ಬಾಟಿಯಾರ್ ಅವರ ಬುದ್ಧಿಶಕ್ತಿ ಪರೀಕ್ಷಾ ಸಮೂಹ, ವೆಸ್ಲರ್ ಅವರ ಬುದ್ಧಿಶಕ್ತಿ ಮಾಪನ ಅಂತೇಳಿ. ರೆವೆನ್ಸ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಇದು ಸಾಮೂಹಿಕ ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಗೆ ಉದಾಹರಣೆ ಆಗಿದೆ. ನೆಕ್ಸ್ಟು ಹ್ಯಾವಿಕ್ ಹರ್ಸ್ಟ್ ಇವರ ಮೇಲೆ ಪ್ರಶ್ನೆ ಬಂದಿದ್ದಾರೆ. ವಿಕಾಸಾತ್ಮಕ ಕಾರ್ಯಗಳನ್ನು ಮೊಟ್ಟ ಮೊದಲು ಪರಿಚಯಿಸಿದವರು ಯಾರು ಅಂದರೆ ರಾಬರ್ಟ್ ಹ್ಯಾವಿಗಸ್ಟ್ ಅಂತಕ್ಕಂಥವ್ರು. ನೆಕ್ಸ್ಟು ಮೇಯರ್ ಮತ್ತು ಸಾಲೋವೆ ಇವರ ಮೇಲೆ ಯಾವ ಪ್ರಶ್ನೆ ಬಂದಿದೆ ನೋಡೋಣ. ಸಂವೇಗಾತ್ಮಕ ಬುದ್ಧಿಶಕ್ತಿ ಪದಗಳನ್ನು ಸೃಷ್ಟಿಸಿದವರು, ಸಂವೇಗಾತ್ಮಕ ಬುದ್ಧಿಶಕ್ತಿ ಈ ಪದವನ್ನು ಸೃಷ್ಟಿಸಿದವರು ಯಾರು ಅಂತ ಕೇಳಿದ್ದಾರೆ. ಮೇಯರ್ ಮತ್ತು ಸಾಲೋವೆ ಅಂತಕ್ಕಂಥವ್ರು. ನೆಕ್ಸ್ಟು ವೆಸ್ಲರ್, ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ವರ್ತಿಸಲು, ತರ್ಕಬದ್ಧವಾಗಿ ಯೋಚಿಸಲು ಮತ್ತು ಪರಿಸರದೊಂದಿಗೆ ಸಮರ್ಪಕವಾಗಿ ಹೊಂದಿಕೊಳ್ಳಲು ಬೇಕಾದ ಒಟ್ಟು ಸಾಮರ್ಥ್ಯಗಳನ್ನು ಬುದ್ಧಿ ಎನ್ನಬಹುದು. ಹೀಗೆ ವ್ಯಾಖ್ಯಾನ ನೀಡಿದವರು ಯಾರು ಅಂತೇಳಿ ಕೇಳಿದ್ದಾರೆ. ವೆಸ್ಲರ್ ಅಂದರೆ ಉದ್ದೇಶಪೂರ್ವಕವಾಗಿ ವರ್ತಿಸಲು, ತರ್ಕಬದ್ಧವಾಗಿ ಯೋಚಿಸಲು ಮತ್ತು ಪರಿಸರದಿಂದ ಸಮರ್ಪಕವಾಗಿ ಹೊಂದಿಕೊಳ್ಳಲು ಬೇಕಾದ ಒಟ್ಟು ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳಿದಂಥವ್ರು ವೆಸ್ಲರ್ ಅಂತೇಳಿ. ಬ್ರೂನರ್ ಮೇಲೆ ಬ್ರೂನರ್ ಅವರ ಪ್ರಕಾರ ಕ್ರಿಯಾತ್ಮಕ ಪ್ರಾತಿನಿಧ್ಯದ ಹಂತವು ಕ್ರಿಯೆಗಳು ಮತ್ತು ಚಲನೆಗಳಿಂದ ಕೂಡಿದ್ದರೆ ಸಾಂಕೇತಿಕ ಪ್ರಾತಿನಿಧ್ಯವು ಕೆಳಗಿನ ಲಕ್ಷಣ ಹೊಂದಿದೆ ಅಂತೇಳಿ. ಸ್ನೇಹಿತರೆ ಸ್ವಲ್ಪ ಯಾಕೆಂತಂದರೆ ಎಕ್ಸಾಮ್ ಹಾಲಲ್ಲಿ ಕೂತಾಗೂ ಕೂಡ ನಮ್ಗೆ ಏನಾಗುತ್ತೆ ಅಂದರೆ ಈ ಥರ ಹೇಳಿಕೆಗಳನ್ನ ಓದಿ ಅರ್ಥ ಮಾಡ್ಕೊಳ್ಳೋದೇ ದೊಡ್ಡ ಸವಾಲಾಗ್ಬಿಡುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ಇವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದಲ್ಲದೆ 2 ಸಲ ವಿಡಿಯೋವನ್ನು ನೋಡಿ ನಿಮಗೆ ಮನನ ಆಗುತ್ತೆ. ಏಕೆಂದರೆ ಯಾವುದೇ ವಿದ್ಯೆ ಆಗಲಿ ನಾವು 1 ಸಲ 2 ಸಲ ಓದಂಥ ಸಂದರ್ಭದಲ್ಲಿ ಬರೋದಿಲ್ಲ. 2-3 ಸಲದ ಮೇಲೆ ನಾವು ಚೆನ್ನಾಗಿ ಮನನ ಮಾಡಿದ್ರೆ ಅವು ನಮ್ಮ ಸ್ಮೃತಿನಲ್ಲಿ ಶಾಶ್ವತವಾಗಿ ಉಳಿತವೆ ಅಂತ ಹೇಳ್ತಾ, ಬ್ರೂನರ್ ಅವರ ಪ್ರಕಾರ
ಕ್ರಿಯಾತ್ಮಕ ಪ್ರಾತಿನಿಧ್ಯದ ಹಂತದ ಕ್ರಿಯೆಗಳು ಚಲನೆಗಳಿಂದ ಕೂಡಿದ್ದರೆ ಸಾಂಕೇತಿಕ ಪ್ರಾತಿನಿಧ್ಯವು ಕೆಳಗಿನ ಲಕ್ಷಣವನ್ನು ಹೊಂದಿದೆ ಅಂತೇಳಿ ಭಾಷೆಯ ಬಳಕೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಆಯಂಡರ್ಸನ್ ಅವರ ಪ್ರಕಾರ ವರ್ಗೀಕರಣದಂತೆ ಈ ಕೆಳಗೆ ನೀಡಿರುವ ಜ್ಞಾನದ ಮಟ್ಟಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಯಾವುದು ಅಂತಂದರೆ ಸೆಕೆಂಡ್ ಒಂದು ವಾಸ್ತವಿಕತೆ ಫಸ್ಟ್ ಬರುತ್ತೆ, ನೆಕ್ಸ್ಟು ಪರಿಕಲ್ಪನಾತ್ಮಕ ನೆಕ್ಸ್ಟ್ ಬರುತ್ತೆ, ಕಾರ್ಯಕಾರಿ ಬರುತ್ತೆ, ನೆಕ್ಸ್ಟು ಮೆಟಕಾಗ್ನಿಸನ್ ಅಂತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ, ವಾಸ್ತವಿಕತೆ, ಪರಿಕಲ್ಪನಾತ್ಮಕ, ಕಾರ್ಯಕಾರಿ, ಮೆಟಕಾಗ್ನಿಸನ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ. ಆಯಂಡರ್ಸನ್ ಅವರ ಅನುಕ್ರಮವಾಗಿ ಬರೆಯತಕ್ಕಂಥದ್ದು ವರ್ಗೀಕರಣ ಜ್ಞಾನ ಮಟ್ಟಗಳನ್ನು ಅನುಕ್ರಮವಾಗಿ ಬರೆಯುವಂಥದ್ದು. ನೆಕ್ಸ್ಟ್ ಇದಾದ ನಂತರ ಮ್ಯಾಸ್ಲೋರ ಪ್ರಕಾರ ಮಾನವನ ವ್ಯಕ್ತಿಗಳ ಮನೋವೈಜ್ಞಾನಿಕ ಸುಸ್ಥಿತಿಯ ಈ ಕೆಳಗಿನ ಅಗತ್ಯಗಳನ್ನು ಪೂರೈಸುವುದನ್ನು ಅವಲಂಬಿಸಿದೆ ಅಂತೇಳಿ ಬಂದಿದೆ. ಸಂರಕ್ಷಣಾ ಅಗತ್ಯಗಳು, ಆತ್ಮಸಾಕ್ಷಾತ್ಕಾರ, ಪ್ರೀತಿ ಮತ್ತು ಒಳಗೊಳ್ಳುವ ಅವಶ್ಯಕತೆಗಳು, ದೈಹಿಕ ಅಗತ್ಯಗಳು ಅಂತೇಳಿ. ಪ್ರೀತಿ ಮತ್ತು ಒಳಗೊಳ್ಳುವ ಅಗತ್ಯತೆಗಳು ಮಾಸ್ಲೋರವರ ಪ್ರಕಾರ ಮಾನವನ ವ್ಯಕ್ತಿಗಳ ಮನೋವೈಜ್ಞಾನಿಕ ಈ ಸುಸ್ಥಿತಿಯು ಕೆಳಗಿನ ಅಗತ್ಯಗಳನ್ನು ಪೂರೈಸುತ್ತದೆ ಅಂದರೆ ಪ್ರೀತಿ ಮತ್ತು ಒಳಗೊಳ್ಳುವ ಅಗತ್ಯಗಳು. ಇನ್ನು ವಲ್ಲಾಸ್ ಮೇಲೆ ಯಾವ ಪ್ರಶ್ನೆ ಬಂದಿದೆ ಅಂದರೆ ವಲ್ಲಾಸ್ ವಿವರಿಸುವಂಥ ಸೃಜನಶೀಲತೆ ಅಭಿವ್ಯಕ್ತಿಯ 4 ಹಂತಗಳನ್ನು ಆಯ್ಕೆಯನ್ನು ಗುರುತಿಸಿ. ಅಂತ ಹೇಳಿದರೆ ಸುಪ್ತತೆ, ಸಿದ್ಧತೆ, ಪರಿಷ್ಕರಣ, ಅಂತಃಸ್ಫುರಣ ಅಂತೇಳಿ. ಫಸ್ಟ್ ಬಂದು ಸಿದ್ಧತೆ, ಸುಪ್ತತೆ, ಅಂತಃಸ್ಫುರಣ, ಪರಿಷ್ಕರಣೆ. ಓಕೆನಾ, ಈ ಆರ್ಡರ್ ನೆನಪಿಟ್ಕೊಳ್ಳಿ. ವಲ್ಲಾಸ್ರವರ ಪ್ರಕಾರ ಅಭಿವ್ಯಕ್ತಿಯ 4 ಹಂತಗಳು ಯಾವುದು ಅಂತ ಆರ್ಡರ್ ಆಗಿ ಸಿದ್ಧತೆ, ಸುಪ್ತತೆ, ಅಂತಃಸ್ಫುರಣ, ಪರಿಷ್ಕರಣ. ಇನ್ನು ಗಾರ್ಡ್ನರ್ ಮರ್ಫಿ ಮೇಲೆ ಯಾವ ಪ್ರಶ್ನೆ ಬಂದಿದೆ ನೋಡೋಣ. ಗಾರ್ಡ್ನರ್ ಅವರು ಬಹು ವೈಖರಿ ಮಾದರಿಯ ಪ್ರಕಾರ ನಿರ್ದಿಷ್ಟ ವೈಖರಿಯ ಕಲಿಕಾರ್ಥಿಗಳ ಸಂಖ್ಯೆಯು ಎಷ್ಟು? ಗಾರ್ಡ್ನರ್ ಅವರ ಬಹುವೈಖರಿ ಮಾದರಿಯ ಪ್ರಕಾರ ನಿರ್ದಿಷ್ಟ ವೈಖರಿಯ ಕಲಿಕಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 7 ಜನ ಬರ್ತಾರೆ ಅಂತ ಹೇಳಿ ಸ್ನೇಹಿತರೆ. ನೆಕ್ಸ್ಟು ಓವರ್ಡ್ ಗಾರ್ಡ್ನರ್ನ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡೋಣ. ಯಾವುದೇ ಬೌದ್ಧಿಕ ಕಾರ್ಯಕ್ಕೆ 3 ಮೂಲ ಆಯಾಮಗಳಿವೆ. ಯಾವುದೇ ಒಂದು ಬುದ್ಧಿಶಕ್ತಿಯ ಮೇಲೆ ಕೆಲಸ ಮಾಡೋದಕ್ಕೆ 3 ಆಯಾಮಗಳಿವೆ. ಅವುಗಳನ್ನು ಕಾರ್ಯಗಳು ಎಂದು, ಉತ್ಪನ್ನಗಳು ಮತ್ತು ವಸ್ತು ವಿಷಯ ಎಂದು ಕರೆಯಲಾಗಿದೆ. ಈ ದೃಷ್ಟಿಯನ್ನು ಸೂಚಿಸಿದ ಮನೋವಿಜ್ಞಾನಿ ಯಾರು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಗಿಲ್ಫರ್ಡ್ ಮತ್ತು ಸಹೋದ್ಯೋಗಿಗಳು ಅಂತೇಳಿ. ಓಕೆನಾ, ಇದೊಂಚೂರು ಏನೋ ವೇರಿಯೇಷನ್ ಆಗಿದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಗಿಲ್ಫರ್ಡ್ ಮತ್ತು ಓವರ್ಡ್ ಗಾರ್ಡ್ನರ್ ಬಂದುಬಿಟ್ಟಿದೆ ಇಲ್ಲಿ, ಗಿಲ್ಫರ್ಡ್ ಅಂತ ಮಾಡ್ಕೊಳ್ಳಿ ಇದನ್ನು. ನೆಕ್ಸ್ಟ್, ಯಾವುದೇ ಬೌದ್ಧಿಕ ಕಾರ್ಯಕ್ಕೆ 3 ಮೂಲ ಆಯಾಮಗಳಿವೆ. ಅವುಗಳನ್ನು ಕಾರ್ಯರೂಪ ಎಂದು, ಉತ್ಪನ್ನಗಳು, ವಸ್ತು ವಿಷಯ ಎಂದು ಕರೆಯಲಾಗಿದೆ. ಈ ದೃಷ್ಟಿಯಲ್ಲಿ ಸೂಚಿಸಿದ ಮನೋವಿಜ್ಞಾನಿ ಗಿಲ್ಫರ್ಡ್ ಮತ್ತು ಸಹೋದ್ಯೋಗಿಗಳು ಅಂತೇಳಿ. ನೆಕ್ಸ್ಟು ಆಲ್ಫ್ರೆಡ್ ಬೆನೆಟ್ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಪ್ರಥಮ ಬಾರಿಗೆ ಪರಿಚಯಿಸಿದವರು. ಯಾರು ಅಂತಂದರೆ ಆಲ್ಫ್ರೆಡ್ ಬೆನ್ನೆಟ್ ರವರು. ಏನು ಮಾಡ್ತಾರೆ, ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಪರಿಚಯಿಸ್ತಾರೆ. ಇನ್ನು ಕೆಟಲ್ ಅಂತರ್ಮುಖಿ ಬಹಿರ್ಮುಖಿ ಆಯಾಮಗಳ ವ್ಯಕ್ತಿತ್ವ ವಿಚಾರವನ್ನು ಕೊಟ್ಟವರು ಯಾರು ಅಂತೇಳಿ ಕೆಟಲ್. ಓಕೆನಾ, ಅಂತರ್ಮುಖಿ ಬಹಿರ್ಮುಖಿಗಳು ಅಂತ ಏನು ನಾವೇನು ಹಿಂದೆ ಓದಿದ್ವಿ, ಆ ಒಂದು ಆಯಾಮಗಳ ವಿಚಾರವನ್ನು ಕೊಟ್ಟಂಥವ್ರು ಯಾರು ಅಂದರೆ ಕೆಟಲ್ ರವರು. ನೆಕ್ಸ್ಟು ಇದಾದ ನಂತರ ಸರಿಯಾಗಿ ಹೊಂದಿರುವ ವರ್ಗಗಳನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಯಾರ್ಯಾರು ಬಂಡೂರ ಕೊಟ್ಟಿದ್ದಾರೆ, ಬ್ರೂನರ್ ಕೊಟ್ಟಿದ್ದಾರೆ, ಸಿಸ್ಟರ್ ಕೊಟ್ಟಿದ್ದಾರೆ, ಬ್ಲೂಮ್ ಕೊಟ್ಟಿದ್ದಾರೆ. ಈ ಹೊಂದಾಣಿಕೆ ಏನು ಅಂದರೆ ಬಂಡೂರ ಸಾಮಾಜಿಕ ಕಲಿಕೆಯನ್ನು ಕೊಟ್ಟಿದ್ದಾರೆ, ಬ್ರೂನರ್ ಅನ್ವೇಷಣಾ ಕಲಿಕೆಯನ್ನು ಕೊಟ್ಟಿದ್ದಾರೆ, ಸಿಸ್ಟರ್ ಕಾರ್ಯಕ್ರಮಾನ್ವಯ ಕೊಟ್ಟಿದ್ದಾರೆ, ಬ್ಲೂಮ್ ಪ್ರಭುತ್ವ ಕಲಿಕೆಯನ್ನು ಕೊಟ್ಟಿದ್ದಾರೆ. ಕಲರ್ಲೆ ಕೊಟ್ಟಿದ್ದೀನಿ ಮ್ಯಾಚ್ ಆಗೋದಕ್ಕೆ. ಬೇಕು ಅಂದರೆ ಇಲ್ಲಿ ಆಪ್ಷನ್ ಕೂಡ ಇದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಇದಿಷ್ಟು ವಿಚಾರಗಳು 2015ರಿಂದ 2022ರವರೆಗಿನ GPSTR ಪತ್ರಿಕೆ ಪೇಪರ್ 1ಕ್ಕೆ ಸಂಬಂಧಪಟ್ಟಂಥ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬಾಲ ವಿಕಸನ, ಇದಕ್ಕೆ ಬೋಧನಾಶಾಸ್ತ್ರ, ಇದಕ್ಕೆ ಸಂಬಂಧಪಟ್ಟದ್ದು. ಇಷ್ಟು ಮನೋವೈಜ್ಞಾನಿಕ ತಜ್ಞರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಡಿಯೋಗಳನ್ನ ನೋಡಿ. TETಗೆ ಸಂಬಂಧಪಟ್ಟಂಥ ವಿಡಿಯೋಗಳು, KEA, KPSC ಇವರೆಲ್ಲ ನಡೆಸಿರ್ತಕ್ಕಂಥ ಪರೀಕ್ಷೆಗಳು, ಜೊತೆಗೆ ಕಡ್ಡಾಯ ಕನ್ನಡ, ಸಂಪೂರ್ಣ ವ್ಯಾಕರಣ ಎಲ್ಲ ಸಂಬಂಧಿತ ವಿಡಿಯೋಗಳಿದ್ದಾವೆ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ಲರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.